ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರ. ಸರ್ಕಾರಿ ಶಾಲೆಗಳೊಂದೊಡನೆ ಮೂಗು ಮುರಿಯುವವರೇ ಹೆಚ್ಚು. ಅಲ್ಲಿ ಸರಿಯಾದ ಶಿಕ್ಷಣ ಸಿಗುವುದಿಲ್ಲ ಎಂದು ಆರೋಪಿಸಿ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳುಹಿಸುವವರ ಸಂಖ್ಯೆ ಇದೀಗ ಹೆಚ್ಚಾಗುತ್ತಿದೆ. ಈ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳು ಮತ್ತಷ್ಟು ಅಧೋಗತಿಯತ್ತ ಸಾಗುತ್ತಿವೆ. ಆದರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿರುವುದು ಆಶಾಭಾವನೆ ಮೂಡಿಸಿದೆ. ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವಲ್ಲಿ ಮುಖ್ಯ ಶಿಕ್ಷಕ ಎಫ್.ಎನ್. ಗೋಣೆಪ್ಪನವರ ಹಾಗೂ ಸಿಬ್ಬಂದಿ ಅವರ ಸತತ ಪ್ರಯತ್ನ ಪಡುತ್ತಲೇ ಇದ್ದಾರೆ. ಶಿಕ್ಷಕರ ಪ್ರಯತ್ನದ ಫಲವಾಗಿ ಇಂದು ಗ್ರಾಮಸ್ಥರಿಂದ 5 ಲಕ್ಷ ರೂಪಾಯಿ ಕಿಮ್ಮತ್ತಿನ ವಸ್ತುಗಳನ್ನು ಕಾಣಿಕೆ ರೂಪದಲ್ಲಿ ಸಂಗ್ರಹಿಸಿ ಶಾಲೆ ಅಭಿವೃದ್ಧಿಪಡಿಸಲಾಗಿದೆ. ಶಿಕ್ಷಕರೇ ಮೊದಲಿಗೆ ತಾವೇ ಸ್ವಂತ ಖರ್ಚಿನಲ್ಲಿ ಕೆಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರು. ಉಳಿದಂತೆ ಗ್ರಾಮಸ್ಥರು ಧ್ವಜಸ್ತಂಭ, ದ್ವಾರಬಾಗಿಲು ನಿರ್ಮಿಸಿದ್ದಾರೆ. ಕೆಲವರು ಸರಸ್ವತಿ, ಗಣಪತಿ ಮತ್ತು ಲಕ್ಷ್ಮೀ ಮೂರ್ತಿಗಳನ್ನು ಕೊಡಿಸಿದ್ದಾರೆ. ಅಲ್ಲದೆ ಮತ್ತೆ ಕೆಲವರು ಪಡಿತರ ಸಂಗ್ರಹಕ್ಕಾಗಿ ತಗಡಿನ ಡಬ್ಬಿಗಳನ್ನು ಕೊಡಿಸಿದ್ದಾರೆ. ಇನ್ನು ಮುಖ್ಯ ಶಿಕ್ಷಕ ಗೋಣೆಪ್ಪನವರವರು ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ದರಿಂದ 10 ಕೋಣೆಗಳಿಗೆ ಸುಣ್ಣ ಬಣ್ಣ ಹಚ್ಚಿದ್ದಾರಲ್ಲದೆ ಶಾಲೆಯ ಮೈದಾನವನ್ನು ಸಮತಟ್ಟು ಮಾಡಿಕೊಟ್ಟಿದ್ದು ಮಕ್ಕಳಿಗೆ ಹೆಚ್ಚಿನ ಅನುಕೂಲ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲೆಗೆ ಬರುವ ಮಕ್ಕಳು ಬೇರೆ ಕಡೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಮುಖ್ಯ ಶಿಕ್ಷಕರ ಹೆಗಲ ಮೇಲಿತ್ತು. ಗೋಣೆಪ್ಪನವರ ಶಿಕ್ಷಕರು ಈ ಶಾಲೆಗೆ ಬರುವ ಮೊದಲು 64 ಮಕ್ಕಳು ಇದ್ದರು. ಆದರೆ ಇದೀಗ ಆ ಸಂಖ್ಯೆ 114ಕ್ಕೆ ಹೆಚ್ಚಿದೆ. ಇದರರ್ಥ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿದೆ ಎಂಬುದು ಅರಿವಾಗುತ್ತದೆ. ಗ್ರಾಮಸ್ಥರು ಕೊಡಿಸಿದ ವಿವಿಧ ರೂಪದ ಕಾಣಿಕೆಗಳಿಂದಾಗಿ ಇಂದು ಇಡೀ ಶಾಲೆಯ ವಾತಾವರಣವೇ ಬದಲಾಗಿದೆ. ನಮ್ಮೂರಿನ ಮತ್ತು ನಾವು ಕಲಿತ ಶಾಲೆ ಎಂಬ ಹೆಮ್ಮೆ ಗ್ರಾಮಸ್ಥರಲ್ಲಿ ಮೂಡಿದೆ. ಇದರಲ್ಲಿ ಶಿಕ್ಷಕರ ಪ್ರಯತ್ನ ಬಹಳ ದೊಡ್ಡದು. ಗ್ರಾಮಸ್ಥರು ಕೊಡಿಸಿರುವ ಸರಸ್ವತಿ ಮತ್ತು ಗಣೇಶನ ಮೂರ್ತಿಗಳನ್ನು ಶಾಲೆ ಎದುರು ಸುಂದರವಾಗಿ ನಿರ್ಮಿಸಿದ ಮಂಟಪಗಳಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಶಾಲೆಯಲ್ಲಿ ಕೊಳವೆ ಬಾವಿ ಇದ್ದು ಗಿಡಮರಗಳನ್ನು ಬೆಳೆಸಲು ಯೋಜನೆ ರೂಪಿಸಲಾಗಿದೆ. ಈಗಾಗಲೇ ಧರ್ಮಸ್ಥಳ ಸಂಘದವರು 100 ಗಿಡಗಳನ್ನು ಕೊಟ್ಟಿದ್ದು ಪೈಪ್ಲೈನ್ ಅಳವಡಿಸಿದ ನಂತರ ಅವುಗಳನ್ನು ನಾಟಿ ಮಾಡಲಾಗುವುದು ಎಂದು ಮುಖ್ಯ ಶಿಕ್ಷಕ ಗೋಣೆಪ್ಪನವರ ತಿಳಿಸಿದರು. ಗ್ರಾಮಸ್ಥರ ಸಹಕಾರ ಇದ್ದರೆ ಸರ್ಕಾರಿ ಶಾಲೆ ಹೇಗೆ ಸುಧಾರಿಸಬಲ್ಲುದು ಎಂಬುದಕ್ಕೆ ದೊಡ್ಡೂರಿನ ಈ ಶಾಲೆ ಸಾಕ್ಷಿಯಾಗಿದ್ದು, ಶಾಲೆಯ ಪ್ರಗತಿಯನ್ನು ಬಿಇಒ ಎಚ್.ಎನ್. ನಾಯಕ ಮೆಚ್ಚಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಾನು ಪ್ರಧಾನ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡೂರು ಇಲ್ಲಿ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಇಲ್ಲಿ ಬಂದು 1.5 ವರ್ಷ ಆಯಿತು. ಈ ಶಾಲೆಯನ್ನು ಉತ್ತರೋತ್ತರವಾಗಿ ಬೆಳೆಸಲಿಕ್ಕೆ ನಮ್ಮ ದೊಡ್ಡೂರು ಗ್ರಾಮದ ಎಲ್ಲ ಹಿರಿಯರ, ಪಾಲಕರ ಹಾಗೂ SDMC ಅವರ ಸಹಕಾರದೊಂದಿಗೆ ಸುಮಾರು 5 ಲಕ್ಷ ಚಿಲ್ಲರ ದೇಣಿಗೆಯನ್ನು ಪಡೆದುಕೊಂಡು ಶಾಲೆಗೆ ಗೇಟ್ ಆಗಿರ್ಬೋದು ಅಥವಾ ದ್ವಾರಬಾಗಿಲದ್ದಾಗಿರ್ಬೋದು, ಧ್ವಜದ ಕಟ್ಟೆ ಆಗಿರ್ಬೋದು ಅಥವಾ ಮೈದಾನ ಗ್ರಾಮ ಪಂಚಾಯತ್ ವತಿಯಿಂದ ಮೈದಾನ ಸಮತಟ್ಟು ಮಾಡೋದಾಗಿರ್ಬೋದು, ವೇದಿಕೆ ಆಗಿರ್ಬೋದು, ಇವೆಲ್ಲವುಗಳನ್ನು ದೇಣಿಗೆ ರೂಪದಲ್ಲಿ ಪಡ್ಕೊಂಡು ಶಾಲೆಯನ್ನು ಉತ್ತರೋತ್ತರವಾಗಿ ಬೆಳೆಸಲಿಕ್ಕೆ ನಮ್ಮ ದೊಡ್ಡೂರು ಗ್ರಾಮದ ಎಲ್ಲ ಮಹನೀಯರು ಒಳ್ಳೆಯ ಸಹಕಾರವನ್ನು ನೀಡ್ಯಾರ. ಅವರ ಸಹಕಾರದಿಂದ ಶಾಲೆ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಸಹಕಾರ ಸಿಕ್ಕೈತಿ. ಅಂಥ ದೇಣಿಗೆಯನ್ನು ಪಡೆದು ಈಗ ಸುಮಾರು ಇಲ್ಲೇ 65 ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಈಗ 116 ಮಕ್ಕಳು ಶಾಲೆಯಲ್ಲಿ ದಾಖಲಾಗ್ಯಾರ. ಸುಮಾರು 45-50 ಮಕ್ಕಳು ದಾಖಲಾಗ್ಯಾರ. ಒಳ್ಳೆಯ ಒಂದು ಸಹಕಾರ ಸಿಕ್ಕೈತಿ. ಆ ಸಹಕಾರ ಪಡ್ಕೊಂಡು ಶಾಲೆಯನ್ನು ನಾವು ಉತ್ತರೋತ್ತರವಾಗಿ ಬೆಳೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಅವಶ್ಯಕತೆ ಅಂತೇಳಿ ಬೇಡ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ.